ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ. ಮಕ್ಕಳೆಲ್ರಿಗೂ ನಮಸ್ಕಾರ. ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರು ನೆನ್ಸ್ಕೊಳ್ತಾ, ಇವತ್ತು ನಾವಿಲ್ಲಿ ಏನಕ್ಕೆ ಬಂದಿದೀವಿ ಅಂತ ಗೊತ್ತಾ? ಏನಕ್ಕೆ ಬಂದಿದೀವಿ ನಾವೆಲ್ಲರೂ? ಏನಕ್ಕೆ ಬಂದಿದೀವಿ ನೀವು ಹೇಳಿ, ನಿಮ್ಮ ಬಾಯಲ್ಲಿ ಹೇಳಿ. ಧರ್ಮಸ್ಥಳ ಕೇಳಿದೀರಾ? ಕೇಳಿಲ್ಲ? ಒಂದ್ಸಲ ಕರ್ಕೊಂಡು ಹೋಗ್ಬೇಕು ನೀವು ಯಾವಾಗ್ಲಾದ್ರೂ ಒಂದ್ಸಲ. ನಮ್ಮ ರಾಜ್ಯದಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ನೋಡಿದಿರ? ಇಲ್ಲಿ ದೇವ್ರು ನೋಡಿದ್ರಲ್ವ ಮಂಜುನಾಥ ಸ್ವಾಮಿ? ಇದ್ರ ಒಂದು ದೇವಸ್ಥಾನ ಇದೆ ಅಲ್ಲಿ. ಅದರ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಗಡೆ ಅವರು. ಅವರ ಇವತ್ತು 78ನೇ ವರ್ಷದ ಏನು ಹುಟ್ಟು ಹಬ್ಬ. ಅವರ 78ನೇ ವರ್ಷದ ಹುಟ್ಟು ಹಬ್ಬಕ್ಕೆ ನಾವಿವತ್ತು ನಿಮ್ಗೆಲ್ಲ ಬಂದು ಇಲ್ಲಿ ಸಣ್ಣದಾಗ ಒಂದು ಅನ್ನ ಸಂತರ್ಪಣೆ ಮತ್ತು ಹಣ್ಣು ಹಂಪಲು ವಿತರಣೆ ಮಾಡ್ತಾ ಇದ್ದೇವೆ. ಆಯ್ತಾ? ನೀವೇನ್ ಮಕ್ಳಿದ್ದೀರಿ, ನಾನು ನೋಡಿದೆ ಬಂದ ತಕ್ಷಣ. ನಾನು ನಿಮ್ಮ ಒಂದು ಆಶ್ರಮದಲ್ಲಿ ಬಹಳ ಒಳ್ಳೊಳ್ಳೆ ವ್ಯಕ್ತಿಗಳ ಹಾಕಿದ್ದೀರಿ. ಆತರ ಆದರ್ಶ ವ್ಯಕ್ತಿಗಳಾಗ್ಬೇಕು, ಬೆಳಿಬೇಕು ಅಂತ ಹೇಳಿ ಬಹಳ ಚೆನ್ನಾಗಿ ಅದನ್ನ ಹಾಕಿದಿರಿ. ನೋಡಿದೆ ಇಲ್ಲಿ ವಾತಾವರಣ ಮತ್ತೆ ತೋಟ ಎಲ್ಲ ಬಹಳ ಚೆನ್ನಾಗಿ. ನಿಮ್ಗೆ ಒಂದು ವೀರೇಂದ್ರ ಹೆಗ್ಗಡೆ ಅವ್ರಿಗೆ ಒಂದು ಫೋಟೋನ ತಂದು ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ನಾಳೆ ನಾಡಿದ್ರಲ್ಲಿ ನಿಮ್ಗೊಂದು ಫೋಟೋ ತಂದು ಕೊಡ್ತೀವಿ ಇಲ್ಲಿ. ಈ ಮಹನೀಯರ ಪಕ್ಕದಲ್ಲಿ ಅವ್ರದ್ದು ಒಂದು ಫೋಟೋ ಹಾಕ್ಬೇಕು ಮೇಡಮ್ ಅವರು. ನೀವು ವೀರೇಂದ್ರ ಹೆಗ್ಗಡೆ ಅವರು ನಿಮ್ಗೆಲ್ಲ ಗೊತ್ತಿರುತ್ತೆ, ಮಕ್ಳು ಪಾಪ ಚಿಕ್ಕವ್ರು ಗೊತ್ತಿಲ್ಲ ಅಂದ್ರೂ ಕೂಡ ಅವ್ರದ್ದು ಒಂದು ಫೋಟೋ ಅಲ್ಲಿ ಇರಬೇಕು. ಮಕ್ಕಳಿಗೆ ಅವ್ರ ಪರಿಚಯ ಮಾಡಿಸ್ಬೇಕು ನೀವು. ಯಾಕಂದ್ರೆ ಅವ್ರ ಸೇವೆ ನೀವು ನೋಡಿದಿರಿ, ಈಗೆಲ್ಲ ಮಾತಾಡುವಾಗ ಹೇಳಿದ್ರು, ಬಹಳ ತುಂಬಾ ಅಪಾರವಾದ ಸೇವೆ ನಮ್ಗೆ ಬೇಕಾಗಿದೆ ಅವ್ರಿಗೆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಆಯುರ ಆರೋಗ್ಯ ಕೊಟ್ಟು ಅವ್ರನ್ನ ಚಿರಾಯುವಾಗಿ ಇಡಬೇಕು ಅಂತ ನಾವೆಲ್ಲ ಕೇಳ್ಕೊತೀವಿ. ಅವ್ರನ್ನ ಯಾವಾಗ್ಲೂ ಬೇಕು ನಮ್ಗೆ, ಅವ್ರ ಸೇವೆ ನಮ್ಗೆ ಅಗತ್ಯ ಇದೆ. ಹಾಗಾಗಿ ಅವ್ರು ಇರಬೇಕು. ಅವ್ರಿಗೆ ಈ ಸಂದರ್ಭದಲ್ಲಿ ನಾವು 78ನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸಲಿಕ್ಕೆ ನಾವೆಲ್ಲ ನಿಮ್ ಜೊತೆ ಬಂದಿದ್ದೀವಿ. ನಿಮ್ಗೆ ನಾವು ಅವ್ರ ಬಗ್ಗೆ ಹೇಳಕ್ ಹೋದ್ರೆ ಈಗ ಬಹಳ ಚಿಕ್ಕ ಚಿಕ್ಕ ಮಕ್ಳಿದ್ದೀರಿ. ಇವತ್ತು ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ, ಏನಂದ್ರೆ ವೀರೇಂದ್ರ ಹೆಗ್ಗಡೆ ಅವ್ರದ 78ನೇ ವರ್ಷದ ಹುಟ್ಟು ಹಬ್ಬನ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಹೌದಾ? ಒಂದ್ಸಲ ಹೇಳಿ, ವೀರೇಂದ್ರ ಹೆಗ್ಗಡೆ ಅವರ 78ನೇ ವರ್ಷದ ಹುಟ್ಟು ಹಬ್ಬ. ದೇವರು ಅವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಹೇಳಿ. ಥ್ಯಾಂಕ್ ಯು, ಬಹಳ ಚೆನ್ನಾಗಿ ಹೇಳಿದ್ರಿ. ಆಯ್ತಾ? ಇಷ್ಟೇ ಸಾಕು ನಿಮ್ಗೆ. ಈಗ ನಿಮ್ಗೆ ಸ್ಕೂಲ್ಗೆ ಹೋಗೋ ಟೈಮ್ ಆಗ್ತದೆ. ಹಣ್ಣು ವಿತರಣೆ ಮಾಡಿ ತಾವೆಲ್ಲ ಸ್ಕೂಲ್ಗೆ ಹೋಗ್ಬೋದಾ? ನಮಸ್ಕಾರ. ಅಂತ ಒಂದು ದಾನ ಧರ್ಮಗಳು ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ನಡ್ಕೊಂಡು ಬರಬೇಕು ಅಂತೇಳಿ ಪೂಜ್ಯರ ಆಶಯದೊಂದಿಗೆ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇದೆಲ್ಲ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಡೆಯಿಂದ ಈ ದಿನ ಒಂದು ಗುರುದತ್ತ ಒಂದು ಆಶ್ರಮದಲ್ಲಿ ನಮ್ಮೆಲ್ಲ ಮಕ್ಕಳಿಗೆ ಪೂಜ್ಯರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಒಂದು ಅನ್ನ ಸಂತರ್ಪಣೆ ಹಾಗೂ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೀವಿ. ಪೂಜ್ಯರಿಗೆ ಈ ಒಂದು ಹುಟ್ಟುಹಬ್ಬದ ದಿನ ನಾವು ನೀವೆಲ್ಲ ಸೇರಿ ಅವರಿಗೆ ದೇವರು ಇನ್ನು 100 ಕಾಲ ಆರೋಗ್ಯ ಆಯುಷ್ಯ ಕೊಡಲಿ ಅಂತೇಳಿ ಮಂಜುನಾಥ ಸ್ವಾಮಿಲಿ ದೇವರು ಎಲ್ಲ ದೇವರುಗಳಲ್ಲಿ ಪ್ರಾರ್ಥಿಸಿಕೊಂಡು ಮುಂದಕ್ಕೆ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ಪೂಜ್ಯರ ಹುಟ್ಟು ಜನ್ಮದಿನೋತ್ಸವಕ್ಕೆ ಒಂದು ಶುಭಾರೈಕೆ ಮಾಡಬೇಕು. ಮಕ್ಕಳು ಕೂಡ ಇಲ್ಲಿ ಪೂಜ್ಯರೇನು ಆಶಯದಂತೆ ಇವತ್ತು ಇಲ್ಲಿ ಅನ್ನ ಸಂತರ್ಪಣೆ ನಡೀತಿದೆ, ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಎಲ್ಲರಲ್ಲೂ ವಿನಂತಿ ಮಾಡಿಕೊಂಡು ಪ್ರಾಸ್ತಾವಿಕ ನುಡಿಗೆ ವಿರಾಮ ಕೊಡ್ತೇವೆ. ಏನು ಈ ದಿನ ಧರ್ಮಸ್ಥಳದ ಕ್ಷೇತ್ರ ಅಧಿಕಾರಿಗಳಾದಂಥ ವೀರೇಂದ್ರ ಹೆಗ್ಗಡೆ ಅವರ ಹುಟ್ಟು ಹಬ್ಬದ ಅಂಗವಾಗಿ ಏನೋ ಈ ಒಂದು ಸಾಮಾಜಿಕ ಕಾರ್ಯಕ್ರಮ ಜರುಗ್ತಾ ಬಂದಿರೋದು ತುಂಬ ಸಂತೋಷದ ವಿಚಾರ. ಶಿಕ್ಷಕ ಧರ್ಮಸ್ಥಳ ಏನಪ್ಪ ಜನಜೀವನದ ಪ್ರತಿಯೊಂದು ಸರ್ವತೋಮುಖ ಅಭಿವೃದ್ಧಿಗೆ 10 ಹಲವು ಕಾರ್ಯಕ್ರಮಗಳನ್ನು ನಡ್ಕೊಂಡು ಬಂದಿರುವಂಥದ್ದು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಇವರು ಏನು 10 ಹಲವು ಕಾರ್ಯಕ್ರಮಗಳು ಸಂಘ ಇರ್ಬೋದು, ಜನಗಳಲ್ಲಿ ಉಳಿತಾಯ ಮನೋಭಾವನೆ ಮಾಡುವಂಥದ್ದು ಇರ್ಬೋದು, ಅವರ ಅಭಿವೃದ್ಧಿಗೆ ಹಸು ತಗೊಳ್ಳೋದು, ಮತ್ತೊಂದು ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುವಂಥದ್ದು ತುಂಬ ಸಂತೋಷವಾದ ವಿಚಾರ. ಈ ಒಂದು ಕಾರ್ಯಕ್ರಮಗಳು ಹೀಗೆ ಮುಂದುವರಿಯಲಿ. ಎಲ್ಲರೂ ಸಹ ಧರ್ಮಸ್ಥಳ ಅಂದರೆ ನಮ್ಮ ಒಂದು ಆರಾಧ್ಯ ದೈವವಾದ
ಅದನ್ನು ನಾವು ಬೆಳೆಸೋಕ್ಕೆ ಅದನ್ನು ಒಂದು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಕ್ಕೆ ಎಲ್ಲರೂ ಸಹ ಏನು ನಮ್ಮ ಹಿಂದೂ ಜನಾಂಗ ಇದೆ ಅವರೆಲ್ಲರೂ ಸಹ ಆಲೋಚನೆ ಮಾಡಿ ನಾವೊಂದು ವಿಚಾರವನ್ನು ಮನದಲ್ಲಿ ಇಟ್ಕೊಂಡು ನಾವೆಲ್ಲರೂ ಸಹ ಅದಕ್ಕೆ ಭದ್ರ ಇಡಬೇಕು ಅಂತ ಕೇಳ್ಕೊಳ್ತಾ ಏನಿವತ್ತು ಈ ಒಂದು ವಿಚಾರವನ್ನು ಮಾತಾಡ್ದು ಈ ಒಂದು ಧರ್ಮಸ್ಥಳದ ಹೆಗ್ಗಡೆಯವರ ಹುಟ್ಟದ ಹಬ್ಬವನ್ನು ಅವರಿಗೆ ನಮ್ಮಲ್ಲೇ ನಮ್ಮ ಗ್ರಾಮದ ವ್ಯಾಪ್ತಿರ್ತಕ್ಕಂಥ ಆಶ್ರಮದಲ್ಲಿ ಮಾಡುವಂಥದ್ದು ನಮಗೆಲ್ಲ ಸಂತೋಷವನ್ನು ಉಂಟು ಮಾಡ್ತದೆ. ದಯಮಾಡಿ ಎಲ್ಲರೂ ಸಹ ಹೆಗ್ಗಡೆಯವರಿಗೆ ಇನ್ನೂ ಅಷ್ಟು ದೇವರು ಶಕ್ತಿ ಕೊಡಲಿ, ಆಯುಷ್ ಆರೋಗ್ಯನ ಕೊಡಲಿ ಅಂತ ನಾವು ಸಹ ಈ ಸಂಬಂಧದಲ್ಲಿ ಬೇಡ್ಕೊಂಡು ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಮಾಡಿ ಉಮಾಶಂಕರ್ ಸರ್ ಶುಭ ಹಾರೈಸಬೇಕು ಅಂತ ಕೇಳಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗಣ್ಯ ಮಹಾಶಯರುಗಳಿಗೂ ವಂದಿಸುತ್ತಾ, ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಎಲ್ಲ ಯೋಜನಾಧಿಕಾರಿಗಳು ಮತ್ತು ಎಲ್ಲ ಪ್ರಮುಖ ಮುಖ್ಯಸ್ಥರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತು ವಿಶೇಷವಾಗಿ ಈ ಒಂದು ಗುರುದತ್ತ ಆಶ್ರಮವನ್ನು ಬಹಳ ಜನೋಪಯೋಗವಾಗಿ ಕೊಂಡೊಯ್ತಿರ್ತಕ್ಕಂಥ ನಮ್ಮ ಸಹೋದರಿಗೂ ಕೂಡ ವಂದಿಸ್ತಾ, ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ಪೂಜ್ಯರಾದಂಥ ವೀರೇಂದ್ರ ಹೆಗಡೆಯವರ ಜನ್ಮ ದಿನೋತ್ಸವವನ್ನು ಈ ದಿವಸ ಆಚರಣೆ ಮಾಡಬೇಕು, ಅದು ವಿಶೇಷವಾಗಿ ಆಶ್ರಮದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಯೋಜನಾಧಿಕಾರಿಗಳು ಇದನ್ನೇ ಗುರಿಯಾಗಿಟ್ಕೊಂಡು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷಕರದ ವಿಚಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಬರೀ ಕ್ಷೇತ್ರವನ್ನು ಅವರು ಪರಿಗಣಿಸದೆ ಇವತ್ತು ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸೇವೆಯನ್ನು ವಿಸ್ತಾರ ಮಾಡಬೇಕು ಅಂತ ಹೇಳಿ ಇವತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ದೊಡ್ಡ ಒಂದು ಸಂಸ್ಥೆಯನ್ನು ಮಾಡಿ ಇಡೀ ನಾಡಿನ ಎಲ್ಲ ಗ್ರಾಮಗಳಿಗೂ ಸೇವೆಯನ್ನು ವಿಸ್ತರಿಸಿ ನೂರಾರು ಯೋಜನೆಗಳನ್ನು ಇವತ್ತು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಕೆರೆಗಳ ಗ್ರಾಮ ಉದ್ಧಾರ ಇರ್ಬೋದು, ಮತ್ತು ವಾತ್ಸಲ್ಯ ಯೋಜನೆಯಲ್ಲಿ ಮನೆಗಳ ಉದ್ಧಾರ ಇರ್ಬೋದು, ಮತ್ತು ಬಡ ಮಕ್ಕಳಿಗೆ ಇವತ್ತು ಶಿಕ್ಷಣ ವೇತನ ಇರ್ಬೋದು, ಹೀಗೆ ನೂರಾರು ಯೋಜನೆಗಳನ್ನು ಮತ್ತು ಸಣ್ಣ ಗುಡಿ ಕೈಗಾರಿಕೆಗಳಿಗೆ ಇರ್ಬೋದು, ಇಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಇವತ್ತು ಈ ದಿವಸ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಾಡ್ತಾ ಇದ್ದೆ. ಪೂಜ್ಯರ ಎಲ್ಲ ಒಂದು ಸೇವೆಯನ್ನು ಪರಿಗಣಿಸಿ ಇವತ್ತು ಕೇಂದ್ರ ಸರ್ಕಾರ ಅವರಿಗೆ ಒಂದು ರಾಜ್ಯಸಭಾ ಸದಸ್ಯರನ್ನು ಕೂಡ ನಿಯೋಜನೆಯನ್ನು ಮಾಡಿದೆ. ಹಾಗೆ ಪೂಜ್ಯರ ಇನ್ನೂ ಭಗವಂತ ಇನ್ನೂ ಹೆಚ್ಚಿನವಾದಂಥ ಆಯಸ್ಸು ಶಕ್ತಿಯನ್ನು ದೊರಕಿಸಿಕೊಡುವಂಥ ಕೆಲಸ ಮಾಡಲಿ, ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸೇವೆಯನ್ನು ಇನ್ನಷ್ಟು ವಿಸ್ತರಿಸಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಕರೆದಿ ಒಂದು ಆಹ್ವಾನ ಮಾಡಿರ್ತಕ್ಕಂಥ ಎಲ್ಲ ಮುಖ್ಯಸ್ಥರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಮಕ್ಕಳು ಯಾರಾದ್ರೂ ಒಬ್ರು ಸ್ವಲ್ಪ ದೊಡ್ಡ ಮಕ್ಕಳು ಅವ್ರ ಹತ್ರ ಒಂದು ಶುಭ ಹಾರೈಕೆ ಮಕ್ಕಳ ಹತ್ರ ಈ ಕಡೆ